ಹಾಯ್ ಹಲೋ ನಮಸ್ಕಾರ RY ಎಕ್ಸ್ಪ್ರೆಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ತಿರುಮಲ ಕಾರ್ ಶೋರೂಮ್ ಹತ್ರ ಇದ್ದೀವಿ. ಬನ್ನಿ, ನಮ್ಮ ಜೊತೆ ಇದ್ದಾರೆ ರವಿಕುಮಾರ್ ಅವರು. ಅವ್ರ ಪರಿಚಯ ಮಾಡಿಕೊಳ್ಳೋಣ. ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮತ್ತು ಆ ಗಾಡಿ ಪ್ರೈಸ್ ಏನಿದೆ ಇದು ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ರವಿಕುಮಾರ್. ಸರ್, ತಿರುಮಲ ಕಾರ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಸರ್? ಸರ್, ಇದು ಮಾಗಡಿ ರೋಡ್, ಕಾಮಾಕ್ಷಿ ಬೋಳ, ಪೂಜಾ ಚೌಟ್ರಿ ಆಪೋಸಿಟ್. ರಾಜ್ಕುಮಾರ್ ಸಮಾಧಿ ರೋಡಲ್ಲಿ ಬಂದರೆ ಲೆಫ್ಟ್ ಬರಬೇಕು. ಮಾಗಡಿ ರೋಡ್ ಕಡೆ ಬಂದರೆ ರೈಟ್ ಸೈಡ್ ಇದೆ. ಹೌದು, ಎಕ್ಸಾಕ್ಟ್ ಪೂಜಾ ಕನ್ವೆನ್ಷನಲ್ ಆಪೋಸಿಟ್. ಪೂಜಾ ಕನ್ವೆನ್ಷನಲ್ ಆಪೋಸಿಟ್. ಸರ್, ಶುರು ಮಾಡೋಣ ಸರ್? ಖಂಡಿತ. ಓಕೆ ಸರ್. ಸರ್, ಸ್ವಿಫ್ಟು ಡಿಜೈರು ZXi ಹಾಂ ಸರ್. 2014 ಮಾಡಲು ಸೆಕೆಂಡ್ ಓನರು. ಶೋರೂಮ್ ಹಿಸ್ಟ್ರಿ ಇದೆ. ಕಿಲೋಮೀಟರ್ ಜಿನಿಯನ್ನು 92,000 ನೋಡಿದೆ ಶೋರೂಮ್ ಹಿಸ್ಟ್ರಿ. ಹಾಂ ಸರ್. ಇದು ಬಂದು 5 ಲಕ್ಷ ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಪಾರ್ಕ್ ಆ್ಯಂಡ್ ಸೆಲ್ ಕಸ್ಟಮರ್ದು ಗಾಡಿ, ಅಲ್ಟಿಮೇಟ್ ಕ್ಲಾಸ್ ಗಾಡಿ. 5.5 ಲಕ್ಷ. ಯಾವ ಮಾಡಲ್ ಸರ್ ಇದು? 14 ಡೀಸೆಲ್ ವೇರಿಯಂಟ್. ಹೌದು. ಇದೇ ಇದರಲ್ಲಿ ZXi ಇನ್ನೊಂದು 16 ಇದೆ, ರೆಡ್ಡು. ಅದು ಬೇರೆ ಕಡೆ ವ್ಯಾಪಾರಕ್ಕೆ ಹೋಯ್ತು ಈಗ ಜಸ್ಟು. ಓಕೆ, ಅದು ಫೋಟೋಸ್ ನಿಮ್ಗೆ ಕೊಡ್ತೀನಿ, ಅಪ್ಲೋಡ್ ಮಾಡಿ. ಓಕೆ ಸರ್. ಸರ್, ಈಕೋ. ಹಾಂ ಸರ್. ಈಕೋ ಇದು ಬಂದು 2021 7 ಸೀಟರ್. ಓಕೆ ಸರ್. AC ಇಲ್ಲ, AC ಬರಲ್ಲ. 7 ಸೀಟರ್ಗೆ ನಾನ್ AC. ಓಕೆ. 7+1 ಇದು. ಹಾಂ ಸರ್. 7 ಸೀಟರ್ ನೋಡ್ತಾ ಇದ್ರೆ ಈ ಗಾಡಿ ತೊಗೋಬೋದು. ಕಿಲೋಮೀಟರ್ ಜಿನಿಯಲ್ ಇದೆ. 35,000 ಹೊಡಿದೆ ಅಷ್ಟೇ ಕಿಲೋಮೀಟ್ರು. ಓಕೆ ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಇದು ಬಂದು 5 ವರ್ಷ ಕೊಡ್ತೀವಿ. 5.5 ಲಕ್ಷ. ಶೋರೂಮ್ ಪ್ರೈಸ್ ಜಾಸ್ತಿ ಇದೆ, ನಾವು ರೇಟ್ ಕಮ್ಮಿ ಕೊಡ್ತೀವಿ. ಇದು ಫೈನಾನ್ಸ್ ಆಗುತ್ತೆ. ಇದು ಪಾರ್ಕಿಂಗ್ ಸೆಲ್ಲೇ ಕಸ್ಟಮರ್ದು, ಹೆಚ್ಚು ಕಮ್ಮಿ ಕೊಡ್ತೀವಿ. ಏನು ರೇಟ್ ಬಿಟ್ಬಿಡ್ತಾರೆ? 5 ಲಕ್ಷ ಬಿಟ್ಟು 5.5 2021 ಮಾಡು. 5.5 ಬೇಕು ಅಂತ. 7 ಸೀಟು ಸರ್. ಓಕೆ, 5.5 ಹೇಳ್ತಾ ಇದೆ. 5.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಇನ್ನೊಂದು ಮಾರುತಿ ವ್ಯಾನ್ ಇದೆ. ಮಾರುತಿ ವ್ಯಾನ್ 2011 ಮಾಡಲು. 11 ಮಾಡಲು 8 ಸೀಟರ್ ಸಿಂಗಲ್ ಅವರು. ಓಕೆ ಸರ್. ಇದು ಬಂದು 2.60 ಹೇಳೋದು, 2.5 ಕೊಡ್ತೀವಿ ಸರ್. 2.60 ಹೇಳ್ತೀರಿ? ಚಾದರ್ ಕಡೆ ಬಂದು ಇನ್ನೂ 10 ಕಮ್ಮಿ ಕೊಡ್ತೀವಿ. 45 ಮಾಡ್ತೀವಿ. ಅಂದರೆ 2.40 ಮಾಡ್ತೀರಾ? 40 ಮಾಡ್ತೀವಿ. 2.40. 1.5 ಲಕ್ಷ 1.25 ಲಕ್ಷ ಲೋನೇ ಆಗುತ್ತೆ ಇದು. ಓಕೆ ಸರ್. ಇದು ಲೋನ್ ಮಾಡ್ಕೊಡ್ತೀವಿ. ಗಾಡಿ ಮಾತ್ರ ಸೂಪರ್ ಆಗಿದೆ, ಹೈ ಕ್ಲಾಸ್ ಆಗಿದೆ ಗಾಡಿ ಅಂತ ಹೇಳ್ತೀರಾ? ಇನ್ನೂ 3 ಗಾಡಿ ಮಾಡ್ತೀವಿ, ರೆಡಿ ಆಗ್ತದೆ. ಸಣ್ಣ ಪುಟ್ಟ ಟಚ್ ಅಪ್ಗಳು ರೆಡಿ ಆಗ್ತದೆ. ಹಾಂ ಸರ್. ಬಂದರೆ ನಿಮ್ಗೆ ಒಂದೇ ಕಡೆ 10 ಗಾಡಿ ಸಿಗುತ್ತೆ. 10 ಗಾಡಿ ಸಿಗುತ್ತೆ. ಒಂದೇ ಕಡೆ 10 ಗಾಡಿ ಸಿಗುತ್ತೆ. 100%. ಬರೀ ಮಾರುತಿ ವ್ಯಾನ್ಗಳೇ 10 ಗಾಡಿ ಇವೆ ಹತ್ರ. ಓಕೆ ಸರ್. ಎಲ್ಲ 2011 ಮೇಲೆ ಮಾಡಲುಗಳ? 11 ಮೇಲೆ ಇರೋದು. ಕಮ್ಮಿ ಮಾಡಲಿ ಅವು ಇಲ್ಲ, ಎಲ್ಲ ಸೋಲ್ಡ್ ಅದು. ಓಕೆ. 11 ಮೇಲೆ 10 ಗಾಡಿ ಇದೆ ಹತ್ರ. 10 ಗಾಡಿ ಎಲ್ಲ ಗಾಡಿ ಮಾಡಲುಗಳಿರೋದು. ಇನ್ನೊಂದು ಸ್ಯಾಂಟ್ರಾ ಇದೆ ಸರ್, ಬ್ಲ್ಯಾಕ್. ಇದು ವ್ಯಾಗನರು ಓಕೆ ಸರ್. LXi. ಓಕೆ ಸರ್. ಇದು ಗ್ಯಾಸ್ ಅವ್ರ ಪೆಟ್ರೋಲು. ಓಕೆ ಸರ್. ಇದು ಬಂದು 1.80 ಕೊಡ್ತೀವಿ. 1.80ಕ್ಕೆ. ಇದು ಕಸ್ಟಮರ್ ಪಾರ್ಕಿಂಗ್ ಸೆಲ್ ಬಿಟ್ಟಿದ್ದಾರೆ. ಎಲ್ಲ ಆಗುತ್ತಾ ಇಲ್ಲ? 1.80 ಫಿಕ್ಸ್. ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ ಸರ್, ಎಸ್ಟೀಮ್ 2006 ಮಾಡಲು. ಓಕೆ ಸರ್. ಮಂಡ್ಯ ಗೌಡ್ರದು, ಸೆಕೆಂಡ್ ಓನರು. ಹಾಂ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅಲ್ಟಿಮೇಟ್ ಗಾಡಿ, ಕ್ಲಾಸ್ ಪೀಸ್ ಗಾಡಿ. ಓಕೆ ಸರ್. ಒರಿಜಿನಲ್ ಇದೆ ಗಾಡಿ. ಎಲ್ಲೂ ಪೈಂಟ್ ತಪ್ಪಾಗಿಲ್ಲ, ಏನೂ ಆಗಿಲ್ಲ. ನೋಡಿ, ಶೋರೂಮ್ ಗಾಡಿ ಇದ್ದಂಗಿದೆ. ಶೋರೂಮ್ ಗಾಡಿ ಇದ್ದಂಗಿದೆ. 1.5 ಹೇಳೋ ಸರ್. 1,30,000 ಕೊಡ್ತೀನಿ. 1,30,000. 20,000 ಸರ್. ಸರ್, 1.20ಕ್ಕೆ. 1.20 ಆಗಲ್ಲ ಸ್ವಲ್ಪ. ಹೀಗೆ ಜಾಸ್ತಿ ಇದು ಗಾಡಿ. ಹೆಂಗಿದೆ ಶೋರೂಮ್ ಗಾಡಿ ಇದ್ದಂಗಿದೆ. ಈ ಥರ ಗಾಡಿ ಸಿಗಲ್ಲ. 100ಕ್ಕೆ ಗಾಡಿ ಸಿಗೋದು. ಓಕೆ, 1.30 ಆಗುತ್ತಲ್ವಾ? ಮಾಡೋಣ ಬಿಡಿ. ಓಕೆ ಸರ್. ಸರ್, ಒಮ್ನಿ 8 ಸೀಟ್ರು 2015 ಮಾಡಲು. ಇದು ಸಿಂಗಲ್ ಅವರು. 15 ಮಾಡಲು. 15 ಮಾಡಲು ಸಿಂಗಲ್ ಅವರು. ಹಾಂ ಸರ್. 15. ಇದು 3 ಲಕ್ಷ ಹೇಳೋದು. 3 ಲಕ್ಷ ಗಾಡಿ ಹೆಂಗಿದೆ? 3 ಲಕ್ಷ. 3 ಲಕ್ಷ. ಕಿಲೋಮೀಟ್ರ್ 55,000 ಹೊಡಿದೆ. ಓಕೆ ಸರ್. ಇನ್ಸೂರೆನ್ಸ್ ಎಲ್ಲ ಗಾಡಿ ಎಲ್ಲ ರನ್ನಿಂಗ್ ಕೊಡ್ತೀವಿ ಸರ್. ಇನ್ಸೂರೆನ್ಸ್ ಇಂದ ಆಚೆ ಗಾಡಿ ಕೊಡಲ್ಲ. ಲ್ಯಾಬ್ಸ್ ಆಗಿದ್ರೆ ಕಟ್ಟಿಕೊಡ್ತೀವಿ. ಓಕೆ. FC ಲ್ಯಾಬ್ಸ್ ಆಗಿದ್ರು ಮಾಡಿಕೊಡ್ತೀವಿ. ಓಕೆ. ಎಲ್ಲ ಗಾಡಿಗೂ, ಪ್ರತಿಯೊಂದು ಗಾಡಿಗೂ ಅಷ್ಟೇ. ವಿತೌಟ್ ಡಾಕ್ಯುಮೆಂಟ್ ರನ್ನಿಂಗ್ ಇಲ್ಲ ಕೊಡಲ್ಲ. ಆಮೇಲೆ ಟ್ರಾನ್ಸ್ಫರ್ ಇಲ್ಲ ಕೊಡಲ್ಲ. ಫೈನಾನ್ಸ್ ಸರ್? ಫೈನಾನ್ಸು 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. 2 ಲಕ್ಷ ಲೋನೇ ಆಗುತ್ತೆ. 2 ಲಕ್ಷ ಲೋನೇ ಆಗುತ್ತೆ ಸರ್. ಎಷ್ಟು ಯಾವ ಗಾಡಿಗೆ ಅಂದರೆ ಇಷ್ಟು ಗಾಡಿಗೆ ಈ ಗಾಡಿಗೆ ಇದೇನಂತಿಲ್ಲ? ಇಲ್ಲ. 2012 ಮಾಡಲ್ ಮೇಲೆ, 11 ಮಾಡಲ ಮೇಲೆ, 2011 ಮಾಡಲ್ ಮೇಲೆ ಎಲ್ಲ ಗಾಡಿಗೂ ಇನ್ಸೂರೆನ್ಸ್. 11 ಒಳಗಡೆ ಗಾಡಿಗಳೆಲ್ಲ ಸ್ಟೇಟು ಲೋನ್ ಸಿಗುತ್ತೆ. ಓಕೆ, ಸ್ಟೇಟು ಲೋನ್ ಸಿಗುತ್ತೆ. ಓಕೆ ಸರ್. ನೀವು ಯಾವ ಒಂದು ಫೈನಾನ್ಸಿಗೆ ಆಪ್ರೇಟ್ ಮಾಡ್ತೀರಾ ಸರ್? ನಿಮಗೆ ಎಲ್ಲ ಮಾಡ್ತೀವಿ. HDFC, ಆಮೇಲೆ IDFC, TVS. ಹಾಂ. ಯಾವ ಬೇಗ ಉಟ್ಕೊಂಡಿದೆ ಸರ್ ಫೈನಾನ್ಸ್ಗೇನು? ಫೈನಾನ್ಸ್ ಎಲ್ಲ ಫೈನಾನ್ಸು ನಿಮ್ಮಲ್ಲಿ ಅವೈಲೇಬಲ್ ಇದೆ. ಖಂಡಿತ. ಅವ್ರು ಯಾವ ಫೈನಾನ್ಸ್ ಬೇಕೋ ಆ ಫೈನಾನ್ಸ್ ಅವ್ರು ಸೆಲೆಕ್ಟ್ ಅವ್ರು ಮಾಡ್ತಾರೆ. ಸಿಬಿಲ್ ಇಲ್ಲ ಅಂದರೆ ಸ್ಟೇಟ್ ಹತ್ರ ಮಾಡ್ಕೊಡ್ತೀವಿ. ಓಕೆ. ಸಿಬಿಲ್ ಇದ್ರೆ ಮಾತ್ರ ಈ ಬ್ಯಾಂಕಲ್ಲಿ ಆಗೋದು. ಹೌದು. ಸಿಬಿಲ್ ಇಲ್ಲ ಅಂದರೆ ಸ್ಟೇಟ್ ಹತ್ರ ಮಾಡ್ಕೊಡ್ತೀವಿ. ಸ್ಟೇಟ್ ಹತ್ರ ಮಾಡಿಕೊಡ್ತೀರಿ. ಓಕೆ ಸರ್. ನೆಕ್ಸ್ಟ್ ಗಾಡಿ ಯಾವುದೇ ಸರ್? ಬನ್ನಿ. 2009 ಮಾಡಲು ಸ್ಯಾಂಡ್ರೋ GLS, AC ಪವರ್ಸನು, 4 ವಿಂಡೋಸು, 4 ಮ್ಯಾಗ್ವಿಲ್ ಆಲ್ಟರ್ನೇಟ್ ಹಾಕ್ಕೊಂಡಿದ್ದಾರೆ. ಓಕೆ ಸರ್.
ಬರೀ 70,000 ಹೊಡಿದೆ, ಸೂಪರ್ ಗಾಡಿ. ಹಾಂ ಸರ್. ಇದು 220 ಹೇಳೋದು ಸ್ವಲ್ಪ ನೆಗೆಷಬಲ್ ಆಗುತ್ತೆ, 220 ಸ್ವಲ್ಪ ನೆಗೆಷಬಲ್ ಆಗುತ್ತೆ. 220 ಸ್ವಲ್ಪ ಗಾಡಿ ತುಂಬ ಚೆನ್ನಾಗಿದೆ, ಇಂಟರ್ನಲ್ ಎಲ್ಲ ಸೂಪರ್, ಏನು ಖರ್ಚಿಲ್ಲ, ಓಕೆ ಖರ್ಚು ಅನ್ನೋದೇ ಇಲ್ಲ. ಓಕೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಒಮ್ಮೆ ಇದೆ. ಇದೊಂದು ಮಾರುತಿವೇನಿದೆ, ಹಾಂ ಸರ್. 16 ಮಾಡಲು ಸಿಂಗಲ್ ಅವರು, ಇದು 5 ಸೀಟ್ರು. 5 ಸೀಟ್ರು. 5 ಸೀಟ್ರು, ಓಕೆ. 5 ಸೀಟರ್ ಇರೋದ್ರಿಂದ ಇದು 285 ಕೊಡ್ತೀವಿ. 285. 16 ಮಾಡಲು. ಇದು ಅದೇ 8 ಸೀಟರ್ ಆಗಿದ್ರೆ 3 ಲಕ್ಷ ಚಿಲ್ಲರೆ ಅದು. ಓಕೆ ಸರ್. 5 ಸೀಟರ್ ಆಗಿರೋದ್ರಿಂದ 285 ಕೊಡ್ತೀವಿ. ಇದು ನೆಗೆಷಬಲ್ ಆಗುತ್ತೆ. 5 ಸಾವಿರ ಮಾಡೋ ಸರ್, ಜಾಸ್ತಿ ಆಗಲ್ಲ. ಮಾಡಿಕೊಡಿ ಸರ್, ಇರಲಿ. ವ್ಯಾನ್ಗಳು ಫುಲ್ ಡಿಮ್ಯಾಂಡ್ ಇದೆ ಹೇಳಿದ್ರಲ್ಲ, ಡಿಮ್ಯಾಂಡ್ ಫುಲ್ಲು ವ್ಯಾನ್ಗಳು ನಾವೇ ಬೈಯಿಂಗಲ್ಲಿ ಪರ್ಚೇಸ್ ಮಾಡ್ತಾ ಇರೋದು, ಹೌದು. ಅದರಿಂದ ಅಷ್ಟೇ. ಗಾಡಿ ಅಂದರೆ ಕ್ವಾಲಿಟಿ ಇದೆ, ಹೌದು. ಯಾವುದೇ ಆಕ್ಸಿಡೆಂಟ್ ಆಗಿ ದವಾಕೊಂಡು ಅವೆಲ್ಲ ರೆಡಿ ಮಾಡಿ ಪೀಸ್ ಜೋಡಿಸಿ ಆ ಥರ ಗಾಡಿ ನಾವು ಮಾರೋದಿಲ್ಲ. ಫೈಟಿಂಗ್ ಯಾವುದೂ ಆಗಿಲ್ಲ. ಪೈಂಟ್ ಟಚಪ್ ಮಾಡೇ ಮಾಡ್ತೀವಿ. ಹೌದೌದು. ಪೈಂಟ್ ಟಚಪ್ ಸಣ್ಣ ಪುಟ್ಟ ಕ್ಲಾಸಸ್ ಮಕ್ಕಳು ಬರೀ ಗೀಚಿರ್ತಾರೆ, ಅದು ಗೊತ್ತಾಗಬಾರ್ದು, ಅದರಿಂದ ಮಾಡ್ತೀವಿ, ಸಣ್ಣ ಪುಟ್ಟ ಟಚಪ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ಆಕ್ಸಿಡೆಂಟ್ ಆಗಿರೋ ಗಾಡಿ ನಾವು ತರೋದಿಲ್ಲ, ಹೌದು, ತರೋದಿಲ್ಲ, ಮಾರೋದಿಲ್ಲ. ಓಕೆ ಸರ್. ಅದು ಕಾಮನ್ ಅದು. ಅದೇ ಸರ್. ನೆಕ್ಸ್ಟ್ ಸರ್. ಇದು 12 ಮಾಡಲು I20. 12 ಮಾಡಲು. ಓಕೆ ಸರ್. 12 ಮಾಡಲು ಅವರು 4.5 ಅಂದ್ರೆ ಸ್ವಲ್ಪ ನೆಗೆಷಬಲ್ ಕೊಡ್ತಾರೆ. ಕಸ್ಟಮರ್ ಇದು, ಕಸ್ಟಮರ್ದು ಡೈರೆಕ್ಟ್ ಇದು. ಅದು ಕಸ್ಟಮರ್. ಓಕೆ ಸರ್. ಇದು ಪಾರ್ಕಿಂಗ್ ಸೇಲ್ ಗಾಡಿ, 4.5 ಹೆಚ್ಚು ಕಮ್ಮಿ ಕೊಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಅವರೇ ಎದುರುಗಡೆ ಕುಡಿಸಿ ವ್ಯಾಪಾರ ಮಾಡ್ಕೊಡ್ತೀವಿ ಡೈರೆಕ್ಟಾಗಿ. ಅಂದರೆ ಡೈರೆಕ್ಟ್ ಡೀಲಿಂಗ್ ಇದು. ಹೌದು, ರನ್ನಿಂಗ್ ಚೆನ್ನಾಗಿದೆ. ಓಕೆ ಸರ್. ಯಾವ ಮಾಡಲದು? 12 ಮಾಡಲು ಇದು. 12 ಮಾಡಲು. ಇದು ಇಲ್ಲ, ಇದು ಕಸ್ಟಮರ್ ಸರ್. ಓಕೆ ಸರ್. ಇಟಿಯಾಸು ಪೆಟ್ರೋಲ್ ಇದು. ಹಾಂ ಸರ್. ಇದು 4.5 ಬೇಕಂದ್ರೆ ನೆಗೆಷಬಲ್ ಕೊಡ್ತಾರೆ. 12 ಮಾಡಲು ನೆಗೆಷಬಲ್ ಬರುತ್ತೆ. 12 ಸೆಕೆಂಡ್ ಓನರ್. ಓಕೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟು VXI ಡಿಸೈರು, ಹಾಂ, ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಓಕೆ. ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ಗಾಡಿ ಮಾತ್ರ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡಿಕೊಡ್ತೀರಾ? ಓಕೆ ಸರ್. ಏನು ರೇಟ್ ಬಿಟ್ಟು ಮಾಡ್ತಿದ್ರಿ ಸರ್? ಸರ್ ಇದು 2.5. 2.5 ಸ್ವಲ್ಪ ನೆಗೆಷಬಲ್ ಮಾಡೋದು ಸರ್. 2.30 ಸ್ವಲ್ಪ ಹಿಂದೆ ಮುಂದೆ ಮಾಡೋ ಸರ್, ಸ್ವಲ್ಪ ಹಿಂದೆ ಮುಂದೆ. ಯಾಕೆಂದರೆ 20,000 FC ಇನ್ಸೂರೆನ್ಸ್ ಬಂದ್ಬಿಡುತ್ತೆ. ಹಾಂ, ಗಾಡಿ ಮಾತ್ರ ಅಲ್ಟಿಮೇಟ್ ಗಾಡಿ, ಸಾಕಾದ ಗಾಡಿ, ಹೌದು. ರನ್ನಿಂಗ್ ಎಲ್ಲ ಸೂಪರ್. ಓಕೆ, ಬನ್ನಿ. ಓಕೆ ಸರ್. ಸ್ಯಾಂಟ್ರೋ ಬ್ಲ್ಯಾಕ್ ಕಲರ್ 2008 ಮಾಡಲ್ಲ. ಓಕೆ ಸರ್. ಇದು 3ನೇ ಓನರ್ ಗಾಡಿ. ಹಾಂ ಸರ್. 1.80 ಬೇಕು ಅಂತ ಕಸ್ಟಮರು. ಇದು 3ನೇ ಓನರ್ ಗಾಡಿ ಇದು. ಪಾರ್ಕಿಂಗ್ ಸೆಲ್ ಗಾಡಿ. ಓಕೆ ಸರ್. ಕೊಟ್ಟರೆ ಒಂದು 65-70 ಒಳಗೆ ಹಿಂದೆ ಮುಂದೆ ಕೊಡ್ತಾರೆ. 65-70 ಬರೀ ಖಾಲಿ 65-70. 165 ಸರ್. 165-70 160-70 ಹೆಚ್ಚು ಕೊಡ್ತಾರೆ. ಓಕೆ. ನಾವು ಪ್ರೈಸ್ ಕಮ್ಮಿ ಮಾಡಿದ್ದು ಹೇಳ್ತಾ ಇದ್ದೀವಿ. ಕಸ್ಟಮರ್ದು ಗಾಡಿ ಇದು. ಹೌದು, ಓಕೆ. ಪ್ರೈಸ್ ಕಮ್ಮಿ ಮಾಡಿದ್ದು ಹೇಳ್ತಾ ಇದ್ದೀವಿ. ಓಕೆ ಸರ್. ಏನೋ ಬಂದು ಮಾತಾಡ್ತೀನಿ ಹೇಳಿದ್ದಾರೆ. ಓಕೆ ಸರ್. ಕುತ್ಕೊಂಡು ಮೆಚ್ಕೊಂಡು ಆಗ್ಬೋದು. ಏನು ಮಾಡಪ್ಪ ಇದು? ಇದು 12 ಮಾಡಲ್ಲ. ಹಾಂ ಸರ್. ಡೀಸೆಲ್ ಓನರ್ ಹಾಕಾಕ್ಬಿಟ್ಟಿದೆ. ಓಕೆ ಸರ್. ಪ್ರೈಸ್ ತುಂಬ ಕಮ್ಮಿ ಸಿಗುತ್ತೆ. ಇದು ಕಸ್ಟಮರ್ನ ಕರೆಸ್ತೀನಿ, ಡೈರೆಕ್ಟಾಗಿ ಮಾತಾಡಬೇಕು. ಒಂದು 4 ಲಕ್ಷ ಒಳಗಡೆ ಆಗುತ್ತೆ, 3ರಿಂದ 4 ಲಕ್ಷ ಒಳಗಡೆ ಆಗುತ್ತೆ. 3-4 ಲಕ್ಷ ಒಳಗಡೆ ಒಳಗೆ ಆಗುತ್ತೆ ಗಾಡಿ. ಯಾಕಂದರೆ ಓನರ್ ಹಾಕಾಗಿದೆ, ಗಾಡಿ ಮಾತ್ರ ಸೂಪರ್ ಆಗಿದೆ. ಓಕೆ. ಹೊರಗಡೆ ಔಟ್ಲುಕ್ಕು ಚೆನ್ನಾಗಿದೆ. ಔಟ್ಲುಕ್ಕು ಚೆನ್ನಾಗಿದೆ, ಗಾಡಿ ರನ್ನಿಂಗು ಸೂಪರ್ ಆಗಿದೆ ಸರ್. ಓಕೆ ಸರ್. ಶೋರೂಮ್ ಗಾಡಿ ಇದ್ದಂಗಿದೆ. ಓನರ್ ಜಾಸ್ತಿ ಮಾಡಲ್ ಅಂತಲ್ಲ ವರ್ಷದ. ಹೌದು. ಓಕೆ. ಓನರ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಂ, 4 ಓನರ್ ಆಗಿದೆ ಅಂತ. ಹೌದು ಹೌದು. ರೇಟ್ ಕಮ್ಮಿ ಐತೆ. 3 ಲಕ್ಷ ಇಂದ ಹಿಡಿದು 50ಕ್ಕೂ ಆಗ್ಬೋದು, ಇಲ್ಲ 4 ಲಕ್ಷ ಒಳಗಡೆ ಆಗ್ಬೋದು. 4 ಲಕ್ಷ ಒಳಗಡೆ ಆಗ್ಬೋದು, ಇಲ್ಲ 3.5 ಒಳಗಡೆ ಆಗ್ಬೋದು. 3 ಮೇಲೆ 4 ಒಳಗಡೆ ಆಗುತ್ತೆ. ಓನರ್ ಕುಣಿಸ್ಕೊಂಡು ಮಾತಾಡಬೇಕು. ಓಕೆ. ಅದಕ್ಕೆ ನಾವಿನ್ನೂ ಸಿಟ್ಟಿಂಗ್ ಕೂತಿಲ್ಲ. ಇದು ಸಿಟ್ಟಿಂಗ್ ಕೂತ್ಕೊಂಡೆ ಗೊತ್ತಾಗುತ್ತೆ ಎಷ್ಟು ಕಾಯ್ತಂತ. ಅದರಿಂದ ಯಾರೋ ಇಷ್ಟ ಇದ್ರೆ ಬಂದು ಕೂತ್ಕೊಂಡ್ರೆ ಎದುರುಗಡೆ ಕುಣಿಸ್ ಮಾತಾಡ್ತೀನಿ. ಮಾಡ್ಬೋದು. ಗಾಡಿ ಮಾತ್ರ ಸೂಪರ್ ಆಗಿದೆ. ಓಕೆ ಸರ್. ಇದು ರಿಡ್ಜು. ಹಾಂ ಸರ್. 2011 ಮಾಡಲು. 2011 ಮಾಡಲು. ಇದು ಒಂದು 3 ಲಕ್ಷ ಕೊಡ್ತೀವಿ. 3 ಲಕ್ಷ ಕೊಡ್ತಾ ಡೀಸೆಲ್. ಕಡಿಮೆ ಆಗಲ್ವ ಸರ್? ಮಾಡೋಣ 280 ಮಾಡೋಣ ಸರ್, ಮಾಡೋಣ. ಹೆಚ್ಚಿಗೆ. ಓಕೆ ಸರ್, ಹಂಗಾರೆ ಬನ್ನಿ. 8 ಸೀಟ್ರು ಸಿಂಗಲ್ ಓನರ್. ಹಾಂ ಸರ್. ಇದು ತುಂಬ ಗಾಡಿ ಒರಿಜಿನಲ್ ಇದೆ. ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಒರಿಜಿನಲ್ ಪೇಂಟ್ ಇದೆ. ಓಕೆ. ಆಮೇಲೆ ಇಂಟರ್ವ್ಯೂ ಎಲ್ಲ ಸೂಪರ್ ಆಗಿದೆ. ಎಷ್ಟು ಕಿಲೋಮೀಟ್ರ್ ಓಡಿದೆ ಸರ್? ಕಿಲೋಮೀಟ್ರು 65,000. 65,000 ಕಿಲೋಮೀಟ್ರ್ ಓಡಿದೆ. ಏನು ರೇಟ್ ಬಿಟ್ ಮಾಡ್ತಿದ್ದೀರಾ ಸರ್? ಸರ್ ಇದು 275 ನೆಗೆಷಬಲ್. 275 ನೆಗೆಷಬಲ್ ಆಗುತ್ತೆ. ಈಗ ನಮ್ಮ ಚಾನಲ್ ಕಡೆಯಿಂದ ಬಂದರೆ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚಿಗೆ ಮಾಡೋಣ. ಎಲ್ಲ ಗಾಡಿ ಹೆಚ್ಚಿಗೆ ಮಾಡೋಣ, ನೆಗೆಷಬಲ್ ಆಗಿ ಆಗುತ್ತೆ. 275 ಹೇಳಿದ್ರಲ್ವಾ? ಒಂದು 10,000 ಕಮ್ಮಿ ಮಾಡೋದು. 10,000 ಕಡಿಮೆ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ಇನ್ನೊಂದು ಓಮಿನ್ ಇದೆ, ವೈಟ್ ಗಾಡಿ. ಇದು 2013 ಸೆಕೆಂಡ್ ಓನರು. ಓಕೆ. 5 ಸೀಟರ್ ಇದು. 5 ಸೀಟರ್. ಓಕೆ. ಹೌದು. ಇದು 260 ಕೊಡ್ತೀನಿ. ಓಕೆ ಸರ್. ಏನು ಮೈಲೇಜ್ ಇದೆ ಸರ್ ಇದು ಗಾಡಿ ಹೊಡಿದೆ? ಮೈಲೇಜ್ ಮಾಮೂಲಿ 16-18 ಬಂದೇ ಬರ್ತಾರೆ. 15-16 ಹೊಡೆದು. 16-18 ಬಂದೇ ಬರುತ್ತೆ. ಓಕೆ ಸರ್. ಯಾವ ಮಾಡಲ್ ಅಂದರೆ ಗಾಡಿ? 2013. ಎಷ್ಟು ಬೇಟ್ ಮಾಡ್ತೀರಾ ಸರ್? ಅಮೌಂಟ್ ಎಷ್ಟು ಹೇಳ್ತಿದ್ರೆ ಸರ್? 260. 260 ನೆಗೆಷಬಲ್ ಆಗುತ್ತೆ. ನೆಗೆಷಬಲ್ ಆಗುತ್ತೆ. ಫೈನಾನ್ಸ್ ಬೇಕಾದ್ರೆ ಫೈನಾನ್ಸ್ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ನೆಕ್ಸ್ಟು ಶಿಫ್ಟು. ಇದು ಬಂದು ಶಿಫ್ಟು ಪೆಟ್ರೋಲು VXI. ಓಕೆ ಸರ್. 2009 ಮಾಡಲು. ಹಾಂ ಸರ್. ಸೆಕೆಂಡ್ ಓನರು. ಹಾಂ ಸರ್. 79,000 ಕಿಲೋಮೀಟರ್ ಓಡಿದೆ.
ಹಾಂ ಸರ್. ಇದು ಬಂದು 280 ಕೊಡ್ತೀನಿ ಸರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಕೊಡ್ತೀವಿ ಪಕ್ಕ. ಓಕೆ ಸರ್. ಎಷ್ಟು ಬಿಟ್ ಮಾಡ್ತಿದ್ರಿ ಅಂದರೆ ಸರ್? 280 ಕೊಡ್ತೀನಿ. 280. ಹೌದು. ಇನ್ನೂ ನೆಗೋಷಿಯಬಲ್ ನಮ್ಮ ಪ್ರೈಸ್ ಜಾಸ್ತಿ ಇರಲ್ಲ ಸರ್, ನಾವು ಹೇಳೋದು ಕಮ್ಮಿ. ಓಕೆ ಸರ್. ಅದನ್ನು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಅದರಲ್ಲಿ ಸ್ವಲ್ಪ ಯಾಕಂದರೆ 2009 ಮಾಡಲಿಗೂ ಓಕೆ ಸರ್. ಇದು ಫೈನಾನ್ಸ್ ಯಾರು ಕೊಡಲ್ಲ, ಫೈನಾನ್ಸ್ ನಾವು ಕೊಡಿಸ್ತೀವಿ. ಓಕೆ ಸರ್. ನೋಡಿ ಒಮ್ಮೆ ಥರ ನೆಕ್ಸ್ಟ್ ಇನ್ನೊಂದು ಓಮಿ ಇದೆ ಸರ್. ಒಮ್ಮೆ 2013 ಮಾಡ ಸಾರಿ 2016 ಮಾಡಲು ಸಾರಿ 2016 ಮಾಡಲು 2016 ಮಾಡಲು ಸಿಂಗಲ್ ಅವರು. ಹಾಂ ಸರ್. ಕಿಲೋಮೀಟರ್ ಬಂದು 45,000 ಹೊಡಿದೆ ಇದೆ. ಹೌದು. ಅದು ನಮ್ಮ ಹತ್ರ ಟೋಟಲ್ 10 ಗಾಡಿ ಇದೆ. ಮಾರುತಿ ವ್ಯಾನು ಓಮಿನಿನ 10 ಗಾಡಿ ಮಾರುತಿ ವ್ಯಾನ್ 10 ಇದೆ. ಮಾರುತಿ ವ್ಯಾನ್ ಓಮಿನಿ 10 ಇದೆ. ಹಾಂ ಓಕೆ ಸರ್. ಹೇಳಿ ಸರ್. ಸರ್ ಬೆಂಗಳೂರಲ್ಲಿ ಇಷ್ಟೊಂದು ಶೋರೂಮ್ಗಳಿದ್ದಾವೆ. ಪರ್ಟಿಕ್ಯುಲರ್ ನಾವು ನಿಮ್ಮ ಹತ್ರನೇ ಬಂದು ಪರ್ಚೇಸ್ ಮಾಡಬೇಕು ಅಂದರೆ ಕಸ್ಟಮರ್ಗಳು ಬಂದು ನಿಮ್ಮ ಹತ್ರನೇ ಪರ್ಚೇಸ್ ಮಾಡಬೇಕು ಅಂದರೆ ಏನಾರು ಒಂದು ಜೆನ್ಯೂನ್ ರೀಸನ್ ಇರಬೇಕಲ್ವ ಸರ್? ಹೌದು, ನಮ್ಮದು ಡಾಕ್ಯುಮೆಂಟೇಷನ್ ಆಗಲಿ ಅಥವಾ ಅವ್ರನ್ನ ಮಾತಾಡ್ಸೋ ರೀತಿ ಆಗಲಿ ಎಲ್ಲ ಕ್ಲಾರಿಟಿ ಇದೆ. ಯಾವುದೇ ಸಮಸ್ಯೆ ಇರಲ್ಲ. ನಮ್ಮದೊಂದು ಲಿಟಿಗೇಷನ್ ಇರಲ್ಲ. ಅವ್ರಿಗೆ 2 ಸಲ RTO ಕೆಲಸ ಲೇಟ್ ಆದರೂ ನಾವು ಕ್ಲೀನಾಗಿ ಮಾಡ್ಕೊಡ್ತೀವಿ. ಅವ್ರು ಫೋನ್ ಮಾಡಿದ್ರೆ ನಾವು ಸ್ಪಂದಿಸ್ತೀವಿ. ಆದ್ದರಿಂದ ನಮ್ಮ ಹತ್ರ ಹುಬ್ಬಳ್ಳಿ ಧಾರವಾಡ ಬಂದು ತಗೊಂಡೋಗ್ತಾರೆ. ಇವತ್ತರೆಗೂ ಯಾವುದೂ ಲಿಟಿಗೇಷನ್ ಆಗಿಲ್ಲ, ಯಾರಿಗೂ ಮೋಸನೂ ಆಗಲ್ಲ. ಮೋಸ ಆಗೋ ಜಾಗನೇ ಅಲ್ಲ ಇದು. 20 ವರ್ಷದಿಂದ ಇದೇ ಲೈನಲ್ಲಿ ಇದ್ದೀವಿ, ಇದೇ ಜಾಗದಲ್ಲಿ ಇದ್ದೀವಿ ಆಯಿತಾ. ಅದರಿಂದ ಅವ್ರಿಗೆ ಎಲ್ಲ ರೀತಿಯಾದ ಸಹಕಾರ ನಾವು ಕೊಡ್ತೀವಿ. ಅಂದರೆ ಕಸ್ಟಮರ್ ಹ್ಯಾಂಡ್ಲಿಂಗು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ. ಇಲ್ಲಿ ಜಾಸ್ತಿ ನಾವು ನೋಡಿರೋಂಗೆ ಗಾಡಿ ಬರೀ ಮಾರುತಿ ವ್ಯಾನ್ಗಳು ಜಾಸ್ತಿ ಇದ್ದಾವೆ. ಹೌದು. ರೀಸನ್ ಏನಾರು ಇದೆಯಾ ಇಲ್ಲ ಅಂದರೆ? ಇಲ್ಲ, ಮಾರುತಿ ವ್ಯಾನ್ ಸಖತ್ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರೋದ್ರಿಂದ ಜನ ಯಾವ್ದು ಕೇಳ್ತಾರೆ ಅದನ್ನೇ ನಾವು ಜಾಸ್ತಿ ತರಿಸೋದು. ಜಾಸ್ತಿ ಅದನ್ನೇ ನೀವು ಇದು ಮಾಡ್ತಾ ಇದ್ದೀರಾ, ಫೋಕಸ್ ಮಾಡ್ತಾ ಇದ್ದೀರಾ. ಎಲ್ಲ ಆಫೀಸಲ್ಲೂ ಮಾರುತಿ ವ್ಯಾನ್ ಸಿಗಲ್ಲ. ಓಕೆ ಸರ್. ಅದರಿಂದ ಏನು ಮಾಡ್ತೀವಿ, ನಮಗೆ ಮಾರುತಿ ವ್ಯಾನ್ನೇ ಹುಡುಕಿ ಕಸ್ಟಮರ್ಗೆ ಏನು ಬೇಕು ಅನ್ನೋ ತಿಳ್ಕೊಂಡು ಅದನ್ನೇ ತಂದಿಸ್ತೀವಿ, ಅದೇ ಮಾಡ್ತೀವಿ. ನಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಮತ್ತು ಒಂದು ನಾನು ಗಾಡಿ ಬೈ ಮಾಡಬೇಕು ಅಂದರೆ ಎಷ್ಟು ದಿನದೊಳಗಡೆ ನನಗೆ ಲೋನಿಗೆ ಇದಾಗುತ್ತೆ ಸರ್? ಸರ್ ಕ್ರೆಡಿಟ್ ಸ್ಕೋರ್ ಅವ್ರದ್ದು ಪರ್ಫೆಕ್ಟ್ ಇದ್ದರೆ 80% ಲೋನ್ ಆಗುತ್ತೆ. ನಾವು 3 ಡೇಸಲ್ಲಿ ಕೊಡ್ತೀವಿ. 3 ಡೇಸಲ್ಲಿ ಮಾಡಿಕೊಡಿ. ಅವ್ರು ಹಾಗೆ ಸ್ಪಂದಿಸಬೇಕು. ಬ್ಯಾಂಕ್ವರೆಗೆಲ್ಲ ಫೋನ್ ತೆಗಿಬೇಕು. ಅವ್ರಿಗೆ ಹೇಳಿದ ಪೇಪರ್ಸ್ ಎಲ್ಲ ಪಟ್ಟ ತಗೊಡ್ಬೇಕು. ಅವ್ರು ತುಂಬ ಲೇಟ್ ಮಾಡಿ ಫೋನ್ ತೆಗಿಲ್ಲ ಅಂದರೆ ಅದು ಅವ್ರ ಫಾಲ್ಟ್ ಆಗುತ್ತೆ, ನನ್ನ ಫಾಲ್ಟ್ ಇರಲ್ಲ. ನಂದು 3 ಡೇಸ್ ಸಾಕು. ಓಕೆ ಸರ್. ನಮ್ಮದು ಟ್ರಾನ್ಸ್ಫರ್ ಮಾಡಿಕೊಡ್ಲಿಕ್ಕೆ ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಡೋಕ್ಕೆ ಬೇರೆ ಕಡೆಲ್ಲ 5,000 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವಿಲ್ಲ 3,000 ತಗೊಳ್ಳೋದು. ಅದು ನಮಗೆಲ್ಲ RTO ಕೊಟ್ಬಿಟ್ಟು ಡೇಟ್ ಮಾಡಿಸ್ಕೊಡ್ತೀವಿ. ಡೈರೆಕ್ಟ್ ಅವ್ರ ಕಡೆಯಿಂದನೇ ಮಾಡಿಸ್ಕೊಡ್ತೀರಾ? 3,000 ಚಾರ್ಜ್ ಮಾಡ್ತೀರಾ? ಬೇರೆ ಕಡೆ ಎಲ್ಲ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 5,000 ಕಮ್ಮಿ ಯಾರು ಮಾಡಲ್ಲ, ಮಾಡಿಕೊಡ್ತಾರೆ. ನನಗೆ ಅದರ ಅವಶ್ಯಕತೆ ಇಲ್ಲ. RTO ಏನು ಚಾರ್ಜ್ ಬರ್ತೋ ಅದೇ ಚಾರ್ಜ್ ಕೊಟ್ಟರೆ ಸಾಕು. ಅಲ್ಲಿ ಏನು ಚಾರ್ಜ್ ಮಾಡ್ತಾರೆ ಆ ಚಾರ್ಜ್ ಕೊಟ್ಟರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹೌದು. ಮತ್ತೇನಾದ್ರು ವಿಶೇಷತೆ ಇದೆ ಸರ್ ಇಲ್ಲಿ? ವಿಶೇಷ ಅಂದರೆ ಏನಿಲ್ಲ ಸರ್, ಗಾಡಿ ಪರ್ಫೆಕ್ಟ್ ಇರ್ತವೆ, ಗಾಡಿ ಒರಿಜಿನಲ್ ಇರ್ತವೆ, ಅದೇ ಅವ್ರಿಗೆ ಬೆನಿಫಿಟ್. ಪರ್ಫೆಕ್ಟ್ ಗಾಡಿಗಳನ್ನ ನಾವು ಕಸ್ಟಮರ್ ನಾವು ಏನು ಹೇಳ್ತೀವಿ ಒರಿಜಿನಲ್ ಅಂತ, ಒರಿಜಿನಲ್ ಅಂದರೆ ಒರಿಜಿನಲ್ಲೇ. ಅವ್ರು ತೊಗೊಂಡೋಗಿ ಶೋರೂಮ್ ತೋರಿಸ್ಬೋದು, ಮೆಕ್ಯಾನಿಕ್ ತೋರಿಸ್ಬೋದು, ಅದ್ರ ಆಪ್ಷನ್ ನಾವು ಕೊಡ್ತೀವಿ. ನಾನು ಮೆಕ್ಯಾನಿಕ್ ಕರ್ಕೊಂಬಂದು ನಾನು ಗಾಡಿ ತೋರಿಸ್ಬೋದಾ? ತೋರಿಸ್ಕೊಳ್ಳಿ. ತೊಗೊಂಡೋಗಿ ಅಲ್ಲೇ ಶೋರೂಮೇ ತೊಗೊಂಡು ತೋರಿಸ್ಕೊಳ್ಳಿ, ಗಾಡಿನೇ ಕೊಡ್ತೀವಿ. ತಗೊಂಡು ಹೋಗ್ಬಿಡ್ಬೋದು, ಖಂಡಿತ ಕೊಡ್ತೀವಿ. ಯಾಕೆಂದರೆ ಅವ್ರಿಗೆ ಮನಸ್ಸಲ್ಲಿ ಬರಬೇಕು, ಓ ಪರವಾಗಿಲ್ಲ ಅಂತ ಜೆನ್ಯೂನ್ ಇದೆ. ಶೋರೂಮಿಗೆ ಬಂದ್ವಿ ಅಂದರೆ ನಮಗೊಂದು ನಂಬಿಕೆ ಬರಬೇಕು. ನಾವು ನೀವೇ ಹೋಗಿ ಕರ್ಕೊಂಬರ್ರಿ, ರೆಫರ್ ಮಾಡ್ಬೇಕು. ನೀವೇ ಹೋಗ್ರಿ ಮೆಕ್ಯಾನಿಕ್ ಕರ್ಕೊಂಬರ್ರಿ ಅಂದರೆ ಅಯ್ಯೋ ಅವ್ರೆಲ್ಲ ಹುಡ್ಕೋದು ಅಂದ್ರಲ್ವಾ, ಅದ್ರ ಬಂದು ಅವ್ರ ಕೈಲೇ ಗಾಡಿ ಕೊಡ್ತೀವಿ. ನಮ್ಮ ಹುಡುಗನ ಒಬ್ಬನ ಜೊತೆ ಕಳಿಸ್ತೀವಿ ಅಲ್ವಾ. ಹೋಗಿ ಅವರೇ ಶೋರೂಮ್ ತೋರಿಸ್ಲಿ, ಮೆಕ್ಯಾನಿಕ್ ತೋರಿಸ್ಕೊಂಬರ್ಲಿ, ಆಮೇಲೆ ವ್ಯಾಪಾರ ಮಾಡಲಿ. ಅವ್ರ ಅನುಕೂಲಕ್ಕೆ ತಕ್ಕನಾಗೆ ಅವ್ರು ಮಾಡ್ಬೋದು. ಕರ್ಕೊಂಡು ಬಂದರೂ ಓಕೆ, ಇಲ್ಲ ನಾವೇ ತಗೊಂಡು ಹೋಗಬೇಕು ರೆಡಿ ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ ಸರ್. ಮತ್ತೇನೇನಾದರೂ ಇದೆಯಾ ಸರ್? ಮತ್ತೇನಿಲ್ಲ ಸರ್. ಬನ್ನಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಅಡ್ರೆಸ್ ಹೇಳ್ಬಿಡಿ ಸರ್ ನಿಮ್ಮದು. ಸರ್ ಮಾಗಡಿ ರೋಡ್, ಕಾಮಾಕ್ಷಿ ಪಾಳ್ಯ, ಪೂಜಾ ಕನ್ವೆನ್ಷನಲ್ ಆಪೋಸಿಟ್ಟು ಶ್ರೀ ತಿರುಮಲ ಕಾರ್ಸ್, ಕಾಮಾಕ್ಷಿ ಪಾಳ್ಯ. ಸುಮ್ಮನಹಳ್ಳಿಯಿಂದ ಆ ಕಡೆ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ ತೊಗೋಬೇಕು. ಮಾಗಡಿ ರೋಡ್ ಕಡೆಯಿಂದ ಬಂದರೆ ರೈಟ್ ಸೈಡ್ ತೊಗೋಬೇಕು. ಪೂಜಾ ಕನ್ವೆನ್ಷನಲ್ ಆಪೋಸಿಟ್. ಓಕೆ ಸರ್, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಮಾರುತಿ ವ್ಯಾನ್ಗಳು ತುಂಬ ಇದೆ. ನಿಮಗೇನಾದರೂ ಮಾರುತಿ ವ್ಯಾನ್ ಬೈ ಮಾಡಬೇಕು, ಇಲ್ಲ ಬೇರೆ ಯಾವುದಾದ್ರೂ ಕಾರ್ ಬೈ ಮಾಡಬೇಕು ಅಂದರೆ ದಯವಿಟ್ಟು ಶ್ರೀ ತಿರುಮಲ ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ. ಸ್ನೇಹಿತರೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.